ಎಷ್ಟು ಮಸ್ತ್ ಸ್ಪೇಷಿಯಸ್ ಐತೆ ನೋಡ್ರಿ. ಇದು ಹೊಸ ಏರ್ಪೋರ್ಟ್ ಅನ್ಸುತ್ತೆ. ಸೆಲ್ಫ್ ಬ್ಯಾಗೇಜ್ ಡ್ರಾಪ್ನು ಮಾಡತ್ತೀವಿ. ಅನ್ನಾಗಳು ಫ್ಲೈಟ್ ಐತಿ ಈಗ 7:30 ಅರೌಂಡ್. 400-500 ರೂಪಾಯಿ ಇಲ್ಲದೆ ಏನು ಸಿಗಂಗಿಲ್ಲ ಇದಕ್ಕೆ. ಇದೆ ನೋಡ್ರಿ ಏರ್ಕ್ರಾಫ್ಟ್ ಒಳಗೆ ಎಂಟ್ರ್ ಆದ್ವಿ. ನೋಡ್ಬೋದು ನೀವು ಇಲ್ಲೇ ಸ್ವಲ್ಪ ಸಣ್ಣದಾಗಿತ್ತು. ಸ್ವಲ್ಪ ಕ್ಲಿಯರ್ ಸ್ಕೈ ಐತಿಲ್ಲ. ಈಗಿಂದ ಕ್ರೂಸಿಂಗ್ ಸ್ಪೀಡ್ 540 ಐತಿ. ಸೊ ನಾ ಈಗ ಹಿಂದೆ ಹೋದ ವಾಶ್ರೂಮ್ ಒಳಗೆ ಬಂದಿದ್ದೆ. ಇಷ್ಟೇ ಇರೋದ್ರಿ. ಒಂದು ಮಕಾನ ಐತಿ. ನಮ್ಗೆ A321 ನೀವು ಬಸ್ ಬಂದೈತಿ ತೊಗೊಂಡುವಾಗ ನಮಗೆ. ಎಲ್ಲರಿಗೂ ನಮಸ್ಕಾರ ರೀ. ಇವತ್ತು ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. RCD ಟ್ರಾವೆಲ್ ಸ್ಟೋರೀಸಿನ ಇನ್ನೊಂದು ಟ್ರಾವೆಲ್ ಸ್ಟೋರೀಸ್ಗೆ ನಿಮ್ಗೆ ಸ್ವಾಗತ ರೀ. ಬೆಳಗಿನ 5 ಗಂಟೆ ಆಗತ್ತತ್ರಿ ಈಗ ಟೈಮಿಂಗ್. ನಮ್ದು 8:15 ಫ್ಲೈಟ್ ಐತಿ ಡಿಪಾರ್ಚರ್. ನಾವು ನವದೆಹಲಿ ರೈಲ್ವೆ ಸ್ಟೇಷನ್ ಅಂತೇಳಿ ಇರೋದ್ರಿಂದ ಸ್ವಲ್ಪ ಲಘುನ ಬಿಟ್ಟೇವಿ. ಬಟ್ ಫಾಗ್ ನೋಡ್ರಿ ಇಲ್ಲಿ ನಾರ್ತ್ ಸೈಡ್ ಬಂದ್ರೆ ಜಾಸ್ತಿ ಫಾಗ್ ನೋಡಕ್ಕೆ ಸಿಗುತ್ತೆ ನಿಮ್ಗೆ. ಹಾಂ ಭಯ್ಯ, ಟರ್ಮಿನಲ್ 3-2 ಏನು ಹೋಗ್ಬೇಕಂತಂದ್ರೆ ಏರ್ಪೋರ್ಟ್ ಎಕ್ಸ್ಪ್ರೆಸ್ ಲೈನ್ ಮೆಟ್ರೋನು ಐತಿ. ಬಟ್ ಟರ್ಮಿನಲ್ 1ಗೆ ಹೋಗ್ಬೇಕಂದ್ರೆ ಏರ್ಪೋರ್ಟ್ ಎಕ್ಸ್ಪ್ರೆಸ್ ಲೈನ್ ಮೆಟ್ರೋ ಇಲ್ಲ. ಸೊ ಅಲ್ಲಿಂದ ನೀವು 7-8 ಕಿಲೋಮೀಟರ್ ಬರಬೇಕು. ಲಗೇಜ್ದು ಐತಿ. ಸೊ ಡೈರೆಕ್ಟಾಗಿ ಭಾಳ ಕಮ್ಮಿ ರೀ ಇಲ್ಲಿ ಕ್ಯಾಬ್ ರೇಟ್ ಎಲ್ಲ. 300 ರೂಪಾಯಿದಾಗ್ದು ಬಂದ್ಬಿಡುತ್ತೆ. ಎಷ್ಟು 30 ಕಿಲೋಮೀಟ್ರಿಗೆ 300 ಅಂದ್ರೆ ಭಾರಿ ಬೆಸ್ಟ್ ಅನಿಸ್ತದೆ. ಅದು ಮತ್ತು ಹೊಸ ಗಾಡಿ ಅವರ ನೋಡ್ರಿ ಆರಾಮಾಗಿ 3 ಜನ ಹೊಂಟ್ರಿ. ಪರ್ ಪರ್ಸನ್ 100 ರೂಪಾಯಿ ಬೀಳುತ್ತೆ. ಮೆಟ್ರೋಗೆ ಹೋಗಿದ್ರು ಅಷ್ಟೇ ಬೀಳ್ತೈತಿ. ದೆಹಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟದ ಟರ್ಮಿನಲ್ 1 ನೋಡ್ರಿ ಇದು. ಸೊ ಇಲ್ಲೇ ಡಿಜಿ ಯಾತ್ರಾ ಎಂಟ್ರಿ ಐತಿ. ನೀವು ಆನ್ಲೈನ್ ಒಳಗೆ ಏನಾರ ಡಿಜಿ ಯಾತ್ರಾದೊಳಗೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೆ ಅಂದ್ರೆ ನಿಮಗೆ ಕಮ್ಮಿ ಲೈನ್ ಸಿಗ್ತೈತೆ ಸ್ಟಾರ್ಟಿಂಗ್ ಒಳಗೆ. ಬಟ್ ಈಗ ಇದು ಫುಲ್ ಆಗತೈತಿ. ನಾರ್ಮಲ್ ಎಂಟ್ರಿನೂ ಇಲ್ಲ ಐತಿ. ಸೊ ಇಲ್ಲೇ ನಿಮ್ದು ಟಿಕೆಟ ಮತ್ತು ನಿಮ್ದು ID ಪ್ರೂಫ್ ತೋರಿಸಿ ಒಳಗೆ ಎಂಟ್ರಿ ಆಗ್ಬೋದು. ಅಲ್ಲಿ ಹೋದ್ಮೇಲೆ ನಿಮ್ಗೆ ಬೋರ್ಡಿಂಗ್ ಪಾಸ್ ಮತ್ತು ಚೆಕ್ಕಿನ್ ಎಲ್ಲ ಮಾಡೋ ಆಪ್ಷನ್ ಸಿಗುತ್ತೆ. ಈಗ ಜಸ್ಟ್ ನಾನು ಡಿಜಿ ಯಾತ್ರಾದಿಂದ ಎಂಟ್ರ್ ಆದೆ ರೀ. ಎಷ್ಟು ಮಸ್ತ್ ಸ್ಪೇಷಿಯಸ್ ಐತೆ ನೋಡ್ರಿ. ಇದು ಹೊಸ ಏರ್ಪೋರ್ಟ್ ಅನ್ಸುತ್ತೆ. ಇದು ರಿಮಾಡ್ಲಿಂಗ್ ಮಾಡ್ಯಾರ ಇದನ್ನ. ಟರ್ಮಿನಲ್ 1ನ ಮಲಾರ್ ಬೈ ಮತ್ತು ಅನ್ನ ಬಾಗ್ಡೋಗ್ರಾ ಹೊಂಟ್ರ ಅಂದ್ರೆ ಮಾಲ್ದಾ. ಶ್ರೇಯಾಂಶ್ ಭಯ್ಯ ನಾನು ಗುವಾಹಟಿ ಹೊಂಟೇವಿ. ಸೊ ಎಲ್ಲರೂ ಇಲ್ಲೇ ಸೇರೇವಿ. ರಾಹುಲ್ ಭಯ್ಯ ಮತ್ತು ಸೌರವ್ ಭಯ್ಯ ಅಂತ ತೋರಿಸಿದೀವಲ್ಲ ಅವರು ಹೊಂಟ್ರ ಬಾಗ್ಡೋಗ್ರಾಗ. ಟೋಟಲ್ 2 ಇವೆಂಟ್ ಅದಾವ. 2 ಇವೆಂಟಿಗೆ ನಾವು ಗ್ರೂಪ್ ಆಗಿ ಹೊಂಟೇವಿ. ಸೊ ಇಲ್ಲೇ ನಮ್ದು ಬೋರ್ಡಿಂಗ್ ಪಾಸ್ ಅದು ಕಲೆಕ್ಟ್ ಮಾಡ್ಕೋಬೋದ. ಇಂಥ ಮಷೀನು ಇರ್ತಾವೆ. ಡೈರೆಕ್ಟ್ ಇಂಥ ಮಷೀನ್ ಒಳಗೂ ತೊಗೋಬೋದು. ಬಟ್ ನೀವೇನರ ಅದು ಫ್ಯಾನ್ಸಿ ಬೋರ್ಡಿಂಗ್ ಪಾಸ್ ಬೇಕಂದ್ರೆ ಅಲ್ಲಿ ಚೆಕ್-ಇನ್ ಕೌಂಟರ್ ಇರ್ತಾವಲ್ಲ ಅಲ್ಲೇ ಹೋಗಿ ತೊಗೋಬೇಕು. ಸೊ ಇಲ್ಲಿ ಏನು ಬರುತ್ತೆ ಅಂದ್ರೆ ಅದೇ ಒಂದು ಪೇಪರ್ ಸ್ಲಿಪ್ ಬರುತ್ತೆ. ಅದು ನಂಗೆ ಅಷ್ಟು ಇಷ್ಟ ಆಗಂಗಿಲ್ಲ. ಸೊ ಏನಪ್ಪ ಅಂತಂತಂದ್ರೆ ಡಿಜಿ ಯಾತ್ರಾ ಅನ್ನೋದು ಒಂದು ಗೌರ್ಮೆಂಟದ್ದು ಆ್ಯಪ್ ರೀ. ಅದು ಹೆಂಗಂತಂದ್ರೆ ಆನ್ಲೈನ್ ಒಳಗೆ ನಿಮ್ದು ಎಲ್ಲ ಡೇಟಾ ವೆರಿಫೈ ಮಾಡ್ಬೋದು. ಅದ್ರೊಳಗೆ ಇನ್ಸ್ಟಾಲ್ ಮಾಡಿ ನೀವು ಆಧಾರ್ ಕಾರ್ಡಿಂದ ವೆರಿಫಿಕೇಷನ್ ಮಾಡ್ಕೊಂಡ್ರೆ ಅಂದ್ರೆ ಅದ್ರೊಳಗೆ ನಿಮ್ಗೆ ಬೋರ್ಡಿಂಗ್ ಪಾಸ್ ಸ್ಕ್ಯಾನ್ ಮಾಡೋ ಆಪ್ಷನ್ ಸಿಗುತ್ತೆ. ಬೋರ್ಡಿಂಗ್ ಪಾಸ್ ಸ್ಕ್ಯಾನ್ ಮಾಡಿಬಿಟ್ರೆ ಅಂದ್ರೆ ಹಿಂಗೇನು ಲಾಂಗ್ ಕ್ಯೂ ಇರ್ತಾವಲ್ಲ ಅದನ್ನು ವೇಟ್ ಮಾಡೋ ಅವಶ್ಯಕತೆ ಇರೋಂಗಿಲ್ಲ. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ಸುಮ್ಮನೆ ನೀವು ಬಂದು ನಿಂದಿರ್ಬೇಕು ಸ್ಪೇಸ್ ಒಳಗೆ. ಅಲ್ಲಿ ನಿಮ್ಮ ಫೇಸ್ ವೆರಿಫಿಕೇಷನ್ ಆಗಿ ನೀವು ಎಂಟ್ರ್ ಆಗ್ಬೋದು. ಸೊ ಇಲ್ಲಿ ನಾವು ಸೆಲ್ಫ್ ಬೋರ್ಡಿಂಗ್ ಪಾಸ್ ತೊಗೊಂಡ್ಮೇಲೆ ಸೆಲ್ಫ್ ಬ್ಯಾಗೇಜ್ ಡ್ರಾಪ್ನು ಮಾಡತ್ತೇವೆ. ಇಲ್ಲೇ ನಮ್ಮ ಶ್ರೇಯಾಂಶ್ ಭಯ್ಯ ಮಾಡತ್ತಾರ ನೋಡ್ರಿ. ಸುಮ್ಮನೆ ಅದನ್ನು ಸ್ಕ್ಯಾನ್ ಮಾಡಿ ಇಲ್ಲಿ ಬ್ಯಾಗ್ ಇಟ್ಬಿಟ್ರೆ ತನಗೆ ತೊಗೊಂಡ್ಬಿಡುತ್ತೆ. ಅದು ವೇಟ್ ಎಲ್ಲ ಅಲ್ಲೇ ವೇ ಮಾಡುತ್ತೆ. 11 kg ಐತಿ. 15 kg ಚೆಕ್ಕಿನ್ ಒಳಗೆ ಅಲೋ ಇರುತ್ತೆ. ಜಸ್ಟ್ ಬೋರ್ಡಿಂಗ್ ಪಾಸ್ ಅಂತ ಒಂದು ಒಳಗೆ ಬಂದಿವಲ್ಲ ಸೆಕ್ಯೂರಿಟಿ ಇರುತ್ತೆ. ಸೆಕ್ಯೂರಿಟಿ ಒಳಗೆ ಏನಪ್ಪ ಅಂತಂದ್ರೆ ಇವು ಚೈನ್ ಇಂಥವೆಲ್ಲ ಸಿಸ್ಟಮ್ ಎಲ್ಲ ಇದಿರಂಗಿಲ್ಲ, ಅಲವಿರಂಗಿಲ್ಲ. ಅಂದ್ರೆ ನಾನು ಬ್ಯಾಗಿಗೆ ಚೈನ್ ಹಾಕ್ತಾನಲ್ಲ ಟ್ರೈನ್ ಒಳಗೆ ಅದು ಕ್ಯಾರಿ ಮಾಡೋದಿದೆ. ಸೊ ಅದನ್ನು ಒಂದು ಚೆಕಿನ್ ಬ್ಯಾಗೇಜ್ದಾಗ ಹಾಕ್ಬೇಕು. ಇಲ್ಲ ಅಂತಂತಂದ್ರೆ ಮನೆಯಾಗ ಇಟ್ಟು ಬರ್ಬೇಕು. ನಾನು ತೊಗೊಂಬಂದಿದ್ದೆಯಲ್ಲ ಅದಕ್ಕೆ ನನ್ನ ಬ್ಯಾಗ್ ಸೆಕ್ಯೂರಿಟಿ ಒಳಗೆ ಸೈಡ್ ಮಾಡಿಬಿಟ್ಟಿದ್ರು. ಒಂದಷ್ಟು ಡೂಸ್ ಆ್ಯಂಡ್ ಡೋನ್ಸ್ ಇರ್ತಾವೆ. ನೀವು ಯಾವಾಗಲೂ ಸೆಕ್ಯೂರಿಟಿಗಿಂತ ಅದನ್ನು ಫಾಲೋ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಒಂದು 10-15 ನಿಮಿಷ ಇರುತ್ತೆ. ಇಲ್ಲಾಂದ್ರೆ ಭಾಳ ಸ್ಮೂತ್ ಚೆಕಿನ್ ಅಂತಂದ್ರೆ ಯಾಕೆಂದ್ರಿ ಡಿಜಿ ಅದ್ರದಾಗ ಮಾಡಿಬಿಟ್ರೆ 5 ನಿಮಿಷ ಆಗಂಗಿಲ್ಲ ನೋಡ್ರಿ. ಒಳಗೆ ನೀವು ಬೋರ್ಡಿಂಗ್ ಗೇಟಿಗೆ ಆರಾಮಾಗಿ ಹೋಗ್ಬೋದು. ನಮ್ದು ಯಾವ ಗೇಟ್ 8:30 ನೆಕ್ಸ್ಟ್ 8:30 ಯಾವ ಟೈಪ್ ನಿಮ್ಗೆ ಮಾಲ್ ಒಳಗೆಲ್ಲ ದೊಡ್ಡ ಬ್ರ್ಯಾಂಡೆಡ್ ಶೋರೂಮ್ಸ್ ಎಲ್ಲ ಸಿಗ್ತಾವಲ್ಲ ಅದು ಎಂಟ್ರಿ ಆಗ್ಬಿಡ್ಕ ನಿಮ್ಗೆ ಸಿಗ್ತಾವೆ. ಲಕ್ಸರಿ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ ಬೇಕಂದ್ರೆ ನೀವು ಇಂಟರ್ನ್ಯಾಷನಲ್ ಡಿಪಾರ್ಚರ್ ಹತ್ರ ಹೋಗ್ಬೇಕು. ಇದು ನಾವೇನು ಹೊಂಟಲ್ಲ ಗುವಾಹಟಿ ಡೊಮೆಸ್ಟಿಕ್ ಒಳಗೆ ಏನಾಗುತ್ತೆ ಬರೀ ಆಧಾರ್ ಕಾರ್ಡ್ ಯಾವ್ದಾರ ಒಂದು ID ಪ್ರೂಫಿಂದ ನಿಮ್ಮನ್ನ ಎಂಟ್ರಿ ಮಾಡ್ತಾರೆ. ಬಟ್ ಇಂಟರ್ನ್ಯಾಷನಲ್ ಒಳಗೆ ನಿಮ್ಗೆ ಪಾಸ್ಪೋರ್ಟ್ ಯಾವ ಕಂಟ್ರಿಗೆ ಹೋಗಿರ್ತಾರಲ್ಲ ಅದ್ರದ್ದು ವೀಸಾ ಬೇಕಾಗುತ್ತೆ. ಅನ್ನಾಗಳು ಫ್ಲೈಟ್ ಐತಿ ಈಗ 7:30 ಅರೌಂಡ್. ಬೈ. ಸೊ ನಮ್ದು 8:30 ಇರೋ ಸಂಬಂಧ ನಾನು ಶ್ರೇಯಾಂಶ್ ಭಯ್ಯ ಅಡ್ಡಾಡ್ಬೇಕೀಗ. ಇಲ್ಲೆಲ್ಲ ಸ್ಪೇಸ್ನು ಐತ್ರಿ ಆರಾಮಾಗಿ. ನಾವು ಮ್ಯಾಕ್ಡೊನಾಲ್ಡ್ಸಿಂದ 2 ಕ್ಯಾಪಚಿನೋ ತೊಗೊಂಡೇವಿ. ಶಿವಂ ಭಯ್ಯ ಅದಾರ ಇಲ್ಲಿ. ಮತ್ತು
ಶ್ಯಾನ್ಸ್ ಬೇ ತೊಗೊಂಡ್ರೆ ಕ್ಯಾಲ್ ಐತೆ ಅಮೇರಿಕನ್ ತೊಗೊಂಡಿದ್ವಿ ನಾರ್ಮಲ್ ರೇಟ್ ಐತಿ ಪ್ರೈಸಿಂಗ್ ಮ್ಯಾಗ್ಡೀಸ್ ಇದೆಲ್ಲ ಒಂದು ಆಲ್ಮೋಸ್ಟ್ ಮಿನಿಮಲ್ ಪ್ರೈಸಿಂಗ್ ಇರುತ್ತೆ ಸ್ವಲ್ಪ ಒಂದಿಟ್ಟು ಹೈಕ್ ಇರುತ್ತೆ ಅಂತ ಹೇಳ್ಬೋದು ಬಟ್ ಬೇರೆ ಬ್ರ್ಯಾಂಡಿಂಗ್ ಒಳಗೆ ಹೋದ್ರೆ ನಿಮಗೆ 400-500 ರೂಪಾಯಿ ಇಲ್ಲದೆ ಏನು ಸಿಗಂಗಿಲ್ಲ ಇದಕ್ಕೆ ಕಾಫಿಗೆ ನಾವು ಪೇ ಮಾಡೀವಿ 140 ರೂಪೀಸ್ ಮಿನಿಮಲ್ ಅಂತ ಹೇಳ್ತೀನಿ ನಾನು ಏರ್ಪೋರ್ಟ್ ಲೆಕ್ಕಕ್ಕೆ ನೋಡ್ರಿ ಬೋರ್ಡಿಂಗ್ ಪಾಸ್ ಒಳಗೆ ಮೆನ್ಷನ್ ಐತೆ ನೋಡ್ರಿ ಇಲ್ಲ ಗೇಟ್ ನಂಬರ್ 13 ಸೊ ಗೇಟ್ ನಂಬರ್ 13 ಅಂತೇಳಿ ಬಂದೇವು ಅಂತ ನೋಡೋ ಅಂತ ಹೊರಗೆಲ್ಲ ನೋಡ್ರಿ ಇಲ್ಲಿ ಇದು ಫುಲ್ ಅಂದ್ರೆ ಫುಲ್ ಫಾಗ್ ಆಗೈತಿ ಬಟ್ ಈಗಿನ ಮಟ್ಟಿಗಂತೂ ಫ್ಲೈಟ್ ಡಿಲೇ ಇಲ್ಲ ಅಂತ ಹೇಳಿ ಕೊಟ್ಟಾರ ಆನ್ ಟೈಮ್ ಹೋಗುತ್ತೆ ಇಲ್ಲಿ ನೋಡೋಣ ಅಂತ ರನ್ವೇ ಒಳಗೂ ನೋಡೋಣ ಫಾಗ್ ಸಿಗುತ್ತೋ ಏನೋ ಚಂದ ಟೇಕ್ ಆಫ್ ತೊಗೊಳಕ್ ಆಗುತ್ತೋ ಇಲ್ಲ ಅಂತ बंटे भाई क्या लगता है फॉग के वजह से डिले होगा लग नहीं रहा उतना ज़्यादा फॉग भी नहीं उतना डेंस फॉग नहीं है ಇಲ್ಲಿ ನೋಡ್ರಿಲ್ಲ ಸಬ್ವೇನು ಇತ್ತ ಬ್ರೇಕ್ಫಾಸ್ಟ್ ಎಂಜಾಯ್ ಮಾಡೋದು भाई अरे कैसा है ಡಬಲ್ ದ ಪ್ರೈಸ್ ಐತೆ ನೋಡ್ರಿ ನಾರ್ಮಲ್ ಏನು ನೀವು ಸಬ್ವೆ ತಿಂತಾರಲ್ಲ ಅದಕ್ಕಿಂತ ಡಬಲ್ ಐತೆ ಪ್ರೈಸ್ ಜಸ್ಟ್ ಸತ್ಯನ್ನ ಜೊತೆ ಮಾತಾಡ್ರಿ ಅವ್ರದ್ದು ಇನ್ನು ರನ್ವೇ ಒಳಗೆ ಐತೆ 7:30 ಅವ್ರದ್ದು ಟೇಕ್ ಆಫ್ ಆಗ್ಬೇಕಿತ್ತು ಬಟ್ ವಿಸಿಬಿಲಿಟಿ ಇಲ್ಲದೇ ಇದ್ರ ಕಾರಣ ಅವ್ರದ್ದು ಫ್ಲೈಟ್ 3rd ನಂಬರ್ ಒಳಗೆ ನಿಂತದಂತ ಬಿಲೋ ಎವರೇಜ್ ಐತಂತ ಸೊ ನೋಡ್ಬೋದು ನೀವು ಬಿಲೋ ಎವರೇಜ್ ಯಾಕೈತೆ ಅಂತಂದ್ರೆ ಹೊರಗೆ ಏನೂ ಕಾಣತ್ತಿಲ್ಲ ಇಲ್ಲೊಂದು ಇಂಡಿಗೋ ಐತಿ ನಮ್ಮದೇ ಇರ್ಬೋದು ಅದು ಮೇ ಬಿ ನಮ್ಮದೇ ಯಾಕಂದ್ರೆ 13 ನಂಬರ್ ಗೇಟ್ ಇಲ್ಲೇ ಐತಿ ಜಸ್ಟ್ ಎಲ್ಲ ವೆರಿಫಿಕೇಷನ್ ಮುಗಿಸ್ಕೊಂಡು ಬೋರ್ಡಿಂಗಿಗೆ ಹೊಂಟಿವಿ ಇದೆ ನೋಡ್ರಿ ನಮ್ಮದು ಫ್ಲೈಟ A321 ನಿಯೋ ಆಲ್ಮೋಸ್ಟ್ ನಾನು ನೋಡೀನಿ ಇಂಡಿಗೋಗೆ ಬಸ್ ಕೊಡ್ತಾರೆ ರೀ ಅಂದ್ರೆ ನೀವು ಫ್ಲೈಟ್ ಬೋರ್ಡ್ ಮಾಡೋಕೆ ಹೋಗಾಗ ಬಟ್ ನಮಗೆ ಏರೋ ಬ್ರಿಡ್ಜ್ ಸಿಕ್ಕತಿ ಅದು ಅಷ್ಟೇ ಇದರಿಂದ ಏನಾಗೋದು ಟೆನ್ಷನ್ ಇರೋಂಗಿಲ್ಲ ಇಲ್ಲ ಅಂತಂದ್ರೆ ಹಿಂಗೆ ಬಸ್ ಒಳಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಫ್ಲೈಟಲ್ಲಿ ನಿಂತಿರ್ತಾವಲ್ಲ ಅಲ್ಲಿಗೆ ಹೋಗಿ ಹತ್ತೋದಾಗುತ್ತೆ ಸೊ ಏರ್ಕ್ರಾಫ್ಟ್ ಒಳಗೆ ಎಂಟ್ರ್ ಆದ್ವಿ 17F ನಮ್ಮ ಸೀಟ ಹೋಗೋಣ ಅಂತ 1 ಸ್ಟಾರ್ಟ್ ಆಗುತ್ತೆ ಇದು ನಮ್ದು 17 ಲಗೇಜ್ ಇಡಕ್ಕೆ ಸ್ಪೇಸ್ ಐತಿ ಸೊ ಸೀಟ್ ಒಳಗೆ ಕುಂತೇವೆ ನನ್ನಿಂದ ವಿಂಡೋ ಕಸ್ಕೊಂಡ್ರೆ विंडो ಶ್ಯಾನ್ಸ್ ಬೇ ಅದರ ಹಿಂದೆ ನಮ್ಗೆ ಎಮರ್ಜೆನ್ಸಿ ಎಕ್ಸಿಟ್ನು ಐತಿ ಎಮರ್ಜೆನ್ಸಿ ಎಕ್ಸಿಟ್ ಪೀछे ही है देखो नो नीड फुल फ्लाइंग ನಂದು ಮಿಡಲ್ ಐತಿ ಸೊ ಇದೆಲ್ಲ ನನಗೆ ಕುಂತೀನಿ ನಮ್ಮ ಜೊತೆ SRJ ಭಯನ್ ಹೋದಾರ ಟ್ರಾವೆಲ್ SRJ ಅಂತೇಳಿ ಬನಾರಸದ ದೊಡ್ಡ ಪೇಜ್ ಹ್ಯಾಂಡಲ್ ಮಾಡ್ತಾರೆ ಅವ್ರು ಸೊ ಈಗ ಕುಂತೇವೆ ನೋಡ್ಬೋದು ನೀವು ಇಲ್ಲೇ ನನಗೆ ಸ್ವಲ್ಪ ಸಣ್ಣದಾಗತ್ತೆ ಇವ್ರಿಗಂತೂ ನೋಡ್ರಿ ಇಲ್ಲೇ ಸೀಟ್ ಕುತ್ತಿಗೆಗೆ ಬರುತ್ತೆ ಇದು ಹೆಂಗೈತಿ ನಿಮಗೆ ಕಂಫರ್ಟ್ ಲೆವೆಲಿಗಂತೂ ನಾರ್ಮಲ್ ಆಗಿ ನೀವು 2 ಅವರ್ ಇದ್ರೊಳಗೆ ಇದನ್ನು ಮಾಡ್ಬೋದು ನಮ್ಮ ಫ್ಲೈಟ್ 8:30 ಏನೋ ಡಿಪಾರ್ಚರ್ ಐತಿ ನಾವು ಅರೈವಲ್ ಆಗ್ತೀವಿ ಗುವಾಹಟಿ ಒಳಗೆ ಒಂದು 2 hour 10 minutes ಆದಮೇಲೆ 10:40 ಅನ್ಕೋತೀನಿ ನಾನು ಸೊ ಇಲ್ಲಿ ನಿಮಗೆ ಟ್ರೇ ಟೇಬಲ್ ಮ್ಯಾಗ್ಝಿನ್ ಹೋಲ್ಡರ್ ಐತಿ ಟೈಮ್ 8:27 ರೆಡಿ ಟು ಟೇಕ್ ಆಫ್ ಇನ್ಸ್ಟ್ರಕ್ಷನ್ಸ್ ಎಲ್ಲ ನಡೆಯತ್ತಿಲ್ಲ ಇದ್ರೊಳಗೂ ಕೊಟ್ಟಿರ್ತಾರೆ ಇನ್ಸ್ಟ್ರಕ್ಷನ್ಸ್ ನೋಡ್ಬೋದು ನೀವು Ensure your mask is secured before helping. ಬಹುದು ಫೈನಲಿ ಟೇಕ್ ಆಫ್ ಆದಿವಿ ರೀ ಕ್ರೂಸಿಂಗ್ ಸ್ಪೀಡ್ ನೋಡ್ಬೋದು ನೀವು ಇಲ್ಲಿ 340 ಐತಿ ಮತ್ತು ನಿಮಗೆ ಹೇಳ್ಬೇಕಂತಂದ್ರೆ ಇದೇನಿದೆ T1 ಏರ್ಪೋರ್ಟ್ ಐತಲ್ಲ ನನಗಿದು ಡೆಲ್ಲಿ ಏರ್ಪೋರ್ಟ್ ಅನ್ನೋದಕ್ಕಿಂತ ಹೆಚ್ಚಿಗೆ ನಾನು ಇಂಡಿಗೋದು ಪ್ರೈವೇಟ್ ಏರ್ಪೋರ್ಟ್ ಅನ್ಬೋದು ನೋಡ್ರಿ ಎಲ್ಲ ಇಂಡಿಗೋ एयरप्लेन्स आपको कौन दूसरा एयरप्लेन कुछ दिखा क्या ज़्यादा नहीं था स्पाइसजेट और एयर इंडिया एक्सप्रेस और अकाशा का एक दो फ्लाइट था ಹಾಂ ಫುಲ್ ಏನಾவது ಅರೈವಲ್ ಡಿಪಾರ್ಚರ್ದು ಏನೇನು ಇತ್ತಲ್ಲ ಎಲ್ಲ ಕಡೆನೂ ಪೂರ್ತಿ ಅದನ್ನ ಏನದ ಇಂಡಿಗೋನೇ ಇತ್ತು ಸೊ ಫೈನಲಿ ನಾವೀಗ ಟೇಕ್ ಆಫ್ ಆದ್ವಿ ಸ್ವಲ್ಪ ಕ್ಲಿಯರ್ ಸ್ಕೈಸ್ ಐತಿ ಈಗ ನಾವು ಬೋರ್ಡಿಂಗ್ ಆಗೋಕೆ ಮುಂದೆ ಫಾಗ್ ಇತ್ತು ಸೊ ಇನ್ನೂ ಸ್ಟೇಬಲ್ ಆಗಿಲ್ಲ ನಾವು ನೋಡೋಣಂತ ಸ್ಟೇಬಲ್ ಆದಮೇಲೆ ಏನೇನು ಸರ್ವಿಸಸ್ ಎಲ್ಲ ಬರುತ್ತೆ ನೋಡೋಣಂತ ಇಂಡಿಗೋ ಒಳಗೆ ನಮಗೆ ನಾವು ಸ್ನ್ಯಾಕ್ ಬ್ಯಾಗ್ ಏನೋ ಆ್ಯಡ್ ಮಾಡ್ಕೊಂಡೇವಿ ಈಗಿಂದ ಕ್ರೂಸಿಂಗ್ ಸ್ಪೀಡ್ 540 ಐತಿ GPS ಇದೇನು ನೋಡ್ಬೇಡ್ರಿ 235 ಕಿಲೋಮೀಟರ್ ನಾವು ಕವರ್ ಮಾಡಿಬಿಟ್ವಿ
235 किलोमीटर कवर कर गए हम लोग. नहीं यार, इतना जल्दी नहीं होगा यार. नहीं. ट्रिप रिकॉर्डिंग हो सकता है भाई. 2 500 मिनट की स्पीड से चल रहा है भाई. 500 के चलेगा तो 1 घंटे में 500 जाएगा. नहीं वो दिखा रहे देखिए ना 2 मिनट में 200 किलोमीटर हो गए. भाई वो हैंगओवर हो गया उसका. इतना भी नहीं भाई, इतना भी. भाई इतना तो चाइना वाला हाइपर रोड भी नहीं जा पाए. ಕಿಲೋಮೀಟ್ರ್ ಇಲ್ಲ ಅದು ದೊಡ್ಡದಿತ್ತು. ಸೊ ಎಲ್ಲರೂ ಕುಂತೇವೆ ಈಗ ನೋಡೋದು. ಸೊ ನಾ ಈಗ ಇಂಡಿಯಾದ ವಾಶ್ರೂಮ್ ಒಳಗೆ ಬಂದೇನ್ರಿ. ಇಷ್ಟೇ ಇರೋದ್ರಿ, ಒಂದು ಕೈ ನೀವು ಹಿಂಗೆ ಚಾಚಪ್ಪ ಹೋಗಂಗಿಲ್ಲ. ಸೊ ಇರುತ್ತೆ ವಾಶ್ರೂಮ್ ಅಂತೇಳಿ ತೋರ್ಸಕ್ಕೆ ಬಂದಿದ್ದೆ. ಇಲ್ಲೇ ಬಾಂಬಿಂಗ್ ಏರಿಯಾ ಇದೆ, ಇಷ್ಟ ಐತೆ ನೋಡಿ. ಇಲ್ಲೆಲ್ಲ ಡಿಶ್ ಎಲ್ಲ ಇರೋದು. ಸೊ ಇಂಡಿಗೋದ ಆನ್ ಬೋರ್ಡ್ ಒಳಗೆ ನಮಗೆ ಕ್ಯೂರೇಟೆಡ್ ಸ್ನ್ಯಾಕ್ ಬ್ಯಾಗ್ ಸಿಕ್ಕತ್ರಿ. ಅದ್ರ ಜೊತೆ ಒಂದು ಸ್ಯಾಂಡ್ವಿಚ್ನೂ ಐತಿ, ಬ್ರೇಕಿಂಗ್ ಬ್ರೆಡ್. ಇದ್ರ ಮೇಲೆ ಏನೇನು FSSAI ರೇಟಿಂಗ್ ಎಲ್ಲ ಐತಿ. ಸೊ ಇದ್ರ ಮೇಲೆ ನ್ಯೂಟ್ರಿಷನಲ್ ಇನ್ಫಾರ್ಮೇಷನ್ ಕೊಟ್ಟರು ನೋಡೋಣ ಅಂತ ಈ ಸ್ನ್ಯಾಕ್ ಬ್ಯಾಗ್ ಒಳಗೆ ಏನೈತಿ. ಸೊ ಕ್ಯೂರೇಟೆಡ್ ಬ್ಯಾಗ್ ಒಳಗೆ ಒಂದು ಮಕಾನ ಐತಿ, ಹಿಮಾಲಯನ್ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಅದ, ಡೇಟ್ಸ್ ಆ್ಯಂಡ್ ನಟ್ ಬಾರ. ಸೊ ಜಾಗ ಕಮ್ಮಿ ಐತ್ರಿ. ಸೊ ಒಂದು ಟಿಶ್ಯೂ ಮತ್ತು ಪೇಪರ್ ಬೋಟದ ಮ್ಯಾಂಗೋ ಬ್ಯಾಸಿಲ್ ಫ್ರೂಟ್ ಬೆವರೇಜ್ ಐತೆ. ಸೊ ಇಷ್ಟ यार इतना डिफाइन किया. ಹಂಗೆ ನಾವು ಕಾಮಿಡಿ ಮಾಡ್ಕೊಂಡು ಕುಂತೇವ್ರಿ. 2 ತಾಸದ ಫ್ಲೈಟ್, ಏನು ಮಾಡ್ಬೇಕು ಅಂತ ಗೊತ್ತಾಗತ್ತಿಲ್ಲ. अच्छा यार, ಮಸ್ತ್ ಅವು. जेन्युइनली अच्छा हाँ. अच्छा. तो यार इस पर वीडियो बना लो. ये नॉर्मली नहीं यार जो मिलता. अच्छा सच में अच्छा उसका वीडियो नहीं बना, जो गलत में अच्छा उसका वीडियो बना दी. गलत बात है. इसको कट कर देना चाहिए. BTS है यार ये. ये बाहर नहीं मिलता. यस, बाहर नहीं मिलता. अच्छा, में बहुत अच्छा अच्छा क्वालिटी है. जेन्युइनली बोल रहा हूँ आपको. यार हमने ट्राई कर ही लेते हैं. ನೋಡ್ರಿ. अगर आप मैंगो के शौकीन होंगे, फुल के कुप्पा हो गया. अगर आप मैंगो के शौकीन होंगे तो आपको बहुत पसंद आएगा. ಸೊ ಹಿಂಗೆ ಡಿಸ್ಕಷನ್ ಇಡಾದೈತಿ. 2 ತಾಸದ ಫ್ಲೈಟ್ ಐತಿ, ಏನು ಮಾಡೋದು. ಸೊ ನಾನು ಯಾವ್ದಾರ ಒಂದು ಪಿಕ್ಚರ್ ಹಾಕೊಂಡು ಕುಂದಿರ್ತೀನಿ. Visit airseva.gov.in to know your rights or visit goindigo.in to share your thoughts with us. Your feedback on the survey link sent to your registered mobile number helps us serve you better. Thank you. नमस्कार. भारत के अनेक एयरपोर्ट्स में बेहतर अनुभव के लिए डिजी यात्रा ऐप डाउनलोड करें. धन्यवाद. Ladies and gentlemen, download the Digi Yatra app for a seamless and hassle-free. बहुत कामाख्या में फोन बेटा अंदर मत निकालना. ले ही जाऊँगा. इतना रिस्क तो ले ही जाऊँगा. 1 ಅವರ್ ಆತು ಈಗ ನಮ್ದು ಫ್ಲೈಟ್ ಟೇಕ್ ಆಫ್ ಆಗಿ. ಈಗ ನಾವು ಬಾಪುಧಾಮ ಮೋತಿಹಾರಿ ಏನೈತಲ್ಲ ಅದನ್ನು ಅಂತೇಳಿ ಒಂದ್ರ ಪಾಸ್ ಆಗತ್ತೀವಿ. ಇಲ್ಲೇ ನೋಡ್ರಿ, ಇಲ್ಲೇ ನೇಪಾಳ ಬಾರ್ಡ್ರೂ ಇಲ್ಲೇ ಐತೆ. ಸೊ ಇಲ್ಲಿಂದ ನಾವು ಹಾದು ಹೋಗಿ ಇನ್ನೂ ಇಷ್ಟು ದೂರ ಹಾದು ಬಂದು ಇಲ್ಲಿ ಎಲ್ಲೈತ್ರಿ, ಇಲ್ಲೇ ಕಟಿಹಾರ್, ರಂಗಪುರ್, ಕೂಚ್ ಬಿಹಾರ್, ಬೊಂಗಾಯಿಗಾಂವ್, ಗುವಾಹಟಿ. ಇನ್ನೂ ಭಾಳ ದೂರ ಐತಿ. ಗುವಾಹಟಿ ಇಲ್ಲೈತಿ, ನಾವು ಇಲ್ಲಿದ್ದೇವೆ. ಅರ್ಧ ರೂಟ್ ಬಂದೇವೆ ಅಂಥೇಳಿ ಅನ್ಕೋದೆ ನಾನು. ಇನ್ನೊಂದು ತಾಸು ಆರಾಮ್ ಹಿಡಿಯತ್ತು. ದ ಫೇಮಸ್ ಚಿಕನ್ ನೆಕ್ನ ನಾವು ಈಗ ಕ್ರಾಸ್ ಮಾಡೈತೇವೆ ನೋಡ್ರಿ. ಇಲ್ಲೇ ರೈಟ್ ಸೈಡ್ ನೀವು ಬಾಂಗ್ಲಾದೇಶ್ ನೋಡತ್ತಿರ್ಬೋದು, ಲೆಫ್ಟ್ ಸೈಡ್ ಭೂತಾನ್ ಐತಿ. ಇದಷ್ಟು ಏನು ಸ್ಪೇಸ್ ಐತಲ್ಲ ಇದಕ್ಕೆ ಚಿಕನ್ ನೆಕ್ ಅಂತಾರೆ. ಸೊ ಅದನ್ನು ನಾವೀಗ ಕ್ರಾಸ್ Gentlemen, ಮಾಡತ್ತೀವಿ. we just commenced our descent for our destination Guwahati with the current estimate expect to land there in roughly another 25 minutes. ಜಸ್ಟ್ ಈಗ ಅನೌನ್ಸ್ಮೆಂಟ್ ಆಯ್ತು ರೀ, ನಾವೀಗ ಲ್ಯಾಂಡಿಂಗಿಗೆ ತಯಾರದೇವೆ ಅಂಥೇಳಿ. ಈಗ ನೋಡ್ರಿ ನಾವು ಬ್ರಹ್ಮಪುತ್ರ ನದಿ ಮೇಲೆ ಹವರ್ ಮಾಡತ್ತೀವಿ. ಬ್ರಹ್ಮಪುತ್ರ ಇಷ್ಟು ಲಾಂಗ್ ಫ್ಲೈಟ್ ಒಳಗೆ ಏನಾಗುತ್ತೆ ಅಂತಂದ್ರೆ ಒಮ್ಮೊಮ್ಮೆ ಒಂದಷ್ಟು ಜನಕ್ಕೆ ವಾಮಿಟ್ ಆದಂಗೆ ಆಗುತ್ತೆ. ಸೊ ಇದ್ರೊಳಗೆ ಏನು ನೋಡಿರ್ತಾರಲ್ಲ, ಇದ್ರೊಳಗೆ ವಾಮಿಟ್ ಬ್ಯಾಗನ್ನು ಪ್ರೊವೈಡ್ ಮಾಡಿರ್ತಾರೆ. ಸೊ ನೀವು ಎಮರ್ಜೆನ್ಸಿ ಬೇಕಾದ್ರೆ ಯೂಸ್ ಮಾಡ್ಬೋದು. ಗೆಟ್ ವೆಲ್ ಸೂನ್ ಅಂತೇಳಿ ಮೊದಲು ಬರೆದು ಬಿಟ್ಟಿರ್ತಾರೆ. ನೀವೇನ್ರ ಫ್ಲೈಯಿಂಗ್ ಒಳಗೆ ಅದಿರ ಅಂದ್ರೆ ಇವೆಲ್ಲ ಯೂಸ್ ಆಗ್ತಾವೆ. बहुत गंदा रहने
नमः शिवाय फाइनली लैंड अभी 10:34 ಬರೋ ಟೈಮಿಂಗ್ ಇತ್ತು. 10:33 ಬಂದೀವಿ. ಇದು ಬಂದ್ಬಿಟ್ಟು ಬರ್ಡೋಲೋಯ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಲೋಕಪ್ರಿಯ ಬರ್ಡೋಲೋಯ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಗುವಾಹಟಿ, ಅಸ್ಸಾಮದ ಕ್ಯಾಪಿಟಲ್ ಅಂತ ಹೇಳ್ಬೋದು. ಇದಕ್ಕೆ ದಿಸ್ಪುರ್ ಕ್ಯಾಪಿಟಲ್, ಬಟ್ ದೊಡ್ಡ ಸಿಟಿ ಇರೋದು ಇದು. ದೆಹಲಿ ಒಳಗೂ ಇಂಡಿಗೋ ಮೇಳ, ಗುವಾಹಟಿ ಒಳಗೂ ಇಂಡಿಗೋ ಮೇಳ. ನೋಡ್ರಿ ಅಲ್ಲಿ ಏರೋ ಬ್ರಿಡ್ಜ್ ಸಿಕ್ಕಿತ್ತ, ಈಗ ಏರೋ ಬ್ರಿಡ್ಜ್ ಸಿಕ್ಕಿಲ್ಲ. ಇದು ನಮ್ದು A321 ನಿಯೋ ಬಸ್ ಬಂದೈತಿ ಇಲ್ಲಿ ತೊಗೊಂಡು ನಮಗೆ. ಓ ವೆಲ್ಕಮ್ ಟು ಗುವಾಹಟಿ. ಇದು ನಮ್ದು ಬೀಸ್ಟ್ ತೊಗೊಂಬಂದಿದ್ದ. ಸ್ಮೂತ್ ಇತ್ತ, ಬಟ್ ಲ್ಯಾಂಡಿಂಗ್ ಅಷ್ಟೇ ಒಂದು ಸ್ವಲ್ಪ ಭಾಳ ಹೆದರಿಗಾದ. ನೋಡ್ರಿ ಇಲ್ಲಿ ಇಂಡಿಗೋದ ಪೂರ್ತಿ ಇದೈತೆ. ನನಗೆ ಹೆಂಗೆ ಅನ್ಸತ್ತದ ಅಂದ್ರೆ ಆ್ಯಕ್ಚುಲಿ ಆ ಏರೋ ಬ್ರಿಡ್ಜ್ಗಿಂತ ಇದು ಚಲೋ ಅನ್ಸತ್ತೆ. ಆರಾಮಾಗಿ ಪ್ಲೇನ್ ಇದು ಸಮೀಪದಿಂದ ನೋಡ್ಬೋದು. ಹೋಗುಂಬರಿ ಬಸ್. ವೆಲ್ಕಮ್ ಟು ಹೆವನ್ ಆನ್ ನಾರ್ತ್ ಈಸ್ಟ್ ಇಂಡಿಯಾ. ಎಂಟ್ರೆನ್ಸಿಗೆ ನಾನು ವೆಲ್ಕಮ್ ಆಯ್ತು ನಮ್ದು. ಬೆಸ್ಟ್ ಲಗೇಜಿಗೆ ಕಲೆಕ್ಟ್ ಮಾಡ್ಕೋಬೇಕು. ನಮ್ದು ಬೆಲ್ಟ್ ನಂಬರ್ 2 ಅಂತ ಹೇಳ್ಯಾರ. ನೀವು ಹೆಂಗೆ ಅದು ಲ್ಯಾಂಡ್ ಹಾಕಿರ್ತಲ್ಲ, ಲ್ಯಾಂಡ್ ಆದಮೇಲೆ ನಿಮಗೆ ಅನೌನ್ಸ್ಮೆಂಟ್ ಮಾಡ್ತಾರೆ ಬೆಲ್ಟ್ ನಂಬರ್ ಯಾವ್ದು ಅಂತೇಳಿ. ಅಲ್ಲಿ ನೀವೇನಾರ ಚೆಕ್ಕಿನಿಗೆ ಲಗೇಜ್ ಬಿಟ್ಟಿದ್ರಿ ಅಂದ್ರೆ ಅದು ಇದಾಗುತ್ತೆ. ಮೊಜುಲಿ ವಿಗ್ನೇಟ್ಸದ್ದು ಕಲ್ಚರಲ್ ಥೀಮ್ನು ಮಾಡಿಟ್ಟಾರೆ ಇಲ್ಲಿ ಬೋರ್ಡೋಲೋಯ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಒಳಗೆ. ಗೇಟ್ ಚಲೋ ಇದ್ರಿ ಇದು. ಬಟ್ ಡೆಲ್ಲಿ ಒಳಗೆ ನಾವು ಏರಿದಾಗ ಒಂದು ಇಂಟರ್ನ್ಯಾಷನಲ್ ಫೀಲ್ ಬರೋದೈತೆ. ಬಟ್ ಇದು ಇನ್ನೂ ಅಪ್ಗ್ರೇಡಿಂಗ್ ಅನ್ಸುತ್ತೆ. ಒಂದು ಹೊಸ ಟರ್ಮಿನಲ್ಲೂ ಆಗೈತಿ ಇಲ್ಲಿ. ಬೆಲ್ಟ್ ನಂಬರ್ 2 ಇಲ್ಲೇ ಲಗೇಜ್ ಕಲೆಕ್ಟ್ ಮಾಡ್ಕೊಳ್ಳೋಣಂತೀಗ. ಫೈನಲಿ ಬ್ಯಾಗ್ ಸಿಕ್ತ್ರೀಗ. ಫೈನಲಿ 2 ತಾಸು 20 ನಿಮಿಷದ ಫ್ಲೈಟ್ ಜರ್ನಿ ಮಾಡಿ ನಾವೀಗ ಬಂದೇವಿ ರೀ ಗುವಾಹಟಿಗೆ. ಇಂಟರ್ನ್ಯಾಷನಲ್ ಏರ್ಪೋರ್ಟ, ಹೊಡೋಲೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಹೇಳಿಬಿಟ್ಟು ನಿಮ್ಗೆ 7 ಸಿಸ್ಟರ್ ಕೇರ್ತಿರಲ್ಲ ರೀ ನಾರ್ತ್ ಈಸ್ಟ್ 7 ಸಿಸ್ಟರ್. ಆ 7 ಸಿಸ್ಟರ್ದ ಮೇನ್ ಸಿಟಿ ಬಂದ್ಬಿಟ್ಟು ಗುವಾಹಟಿ. ಯಾಕಂತಂದ್ರೆ ನಿಮ್ಗೆ ಎಲ್ಲೋ 7 ಸಿಸ್ಟರ್ಸ್ಗೆ ಹೋಗ್ಬೇಕಂತಂದ್ರು 7 ಸಿಸ್ಟರ್ ಸ್ಟೇಟ್ಸಿಗೆ ಮೇನ್ ಕನೆಕ್ಟಿವಿಟಿ ಸಿಗುತ್ತೆ ನಿಮ್ಗೆ ಗುವಾಹಟಿಯಿಂದ. ಅಸ್ಸಾಮದ ರಾಜಧಾನಿ ಡಿಸ್ಪುರ್ದಿಂದ ಒಂದು 7 ಕಿಲೋಮೀಟರ್ 8 ಕಿಲೋಮೀಟರ್ ಅಷ್ಟೇ ದೂರದೊಳಗೆ ಐತ್ರಿ. ಬಟ್ ಡಿಸ್ಪುರ್ಗಿಂತ ಜಾಸ್ತಿ ದೊಡ್ಡದಿರೋದು ಗುವಾಹಟಿ. ಡೆಲ್ಲಿ ಒಳಗೆ ಟೆಂಪ್ರೇಚರ್ ನೋಡಿರಿ ನೀವು, ಫುಲ್ ಫಾಗಿ ಇತ್ತು, ಭಾಳ ಥಂಡಿ ಇತ್ತು. ಅದಕ್ಕೆ ನಾನು 2ರಿಂದ 3 ಅಂಗಿ ಹಾಕ್ಕೊಂಡಿದ್ದೆ. ಬಟ್ ಈಗ ಇಲ್ಲಿ ಬಂದು ಹುಡ್ಕ ಮಸ್ತ್ ಹೆಂಗಂತಂದ್ರೆ ಅಷ್ಟೇನು ಥಂಡಿ ಇಲ್ಲ. ಅದಕ್ಕೆ ನಾನು ಗೆಟಪ್ ಚೇಂಜ್ ಮಾಡ್ಕೊಂಡೆ. ಬರ್ರಿ ಅಂತ ಈಗ ಹೋಟೆಲ್ಗೆ ಹೋಗೋಣ. ಹೋಟೆಲ್ಗೆ ಹೋಗಿ ನಿಮ್ಗೆ ಅಲ್ಲಿ ಹೆಂಗೈತೆ ಹೋಟೆಲ್, ಏನೇನೆಲ್ಲ ಐತೆ ಅಂತೇಳಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ನಮ್ಮ ಹೋಟೆಲಿಗೆ ಬಂದೇವೆ ನೋಡ್ರಿ, ಇಲ್ಲೇ ಹೋಟೆಲ್ ಭಾರ್ಗವ್ ಗ್ರ್ಯಾಂಡ. ಇಲ್ಲೇ ನಾವೆಲ್ಲ ಸ್ಟೇ ಮಾಡತ್ತೀವಿ. ರೂಮ್ ಒಳಗಂಟ್ರೆ ಅದೀವಿ ರೀ. ಸ್ವಲ್ಪ ಚೆಕ್-ಇನ್ ಡಿಲೇ ಆಗಿತ್ತು ಅಷ್ಟೇ. ಇದೆ ನಮ್ಮದು ರೂಮ. ವ್ಯೂ ಏನು ರೈತೆ ನಾನು ಇಲ್ಲೆಲ್ಲ ಕಬೋರ್ಡ್ದು ಇದು ಆಮೇಲೆ ತೋರಿಸ್ತಾನೆ. ಫಸ್ಟ್ ವ್ಯೂ ನೋಡೋಣ ಅಂತ ನಾವು. ವಾವ್ ಮಸ್ತ್ ಇಲ್ಲೇ ವ್ಯೂ ಐತಿ. ಕಾಮಾಖ್ಯ ಮಾತಾ ಟೆಂಪಲ್ ಕಾಣುತ್ತೆ ನೋಡೋಣ. ಇಲ್ಲ ಹೊರಗದೇವು ಭಾಳ ನಾವು. ವ್ಯೂ ಅಂತೂ ಭಾರಿ ಮಸ್ತ್ ಐತಿ. ರೂಮ್ ಒಳಗೆ TV ಐತಿ, ವರ್ಕ್ ಮಾಡಕ್ಕೆ ವರ್ಕಿಂಗ್ ಡೆಸ್ಕ್ ಐತಿ. ಆಮೇಲೆ ಕಬೋರ್ಡೂ ಐತಿ. ಹಾಂ ಈಗ ಬಂದು ಫ್ರೆಶ್ ಅಪ್ ಎಲ್ಲ ಆಗ್ಯಾವ್ರಿ. ಈಗ ವಾಪಸ್ ನಾವು ಊಟ ಮಾಡಕ್ಕೆ ಹೊಂಟೇವಿ. ಇದನ್ನ ಎಲ್ಲ ನಿಮಗೆ ಇನ್ನೊಂದು ಲಾಗ್ಗಳು ತೋರಿಸ್ತೀನಿ. ಡೆಲ್ಲಿಯಿಂದ ಗುವಾಹಟಿ ಫ್ಲೈಟ್ ಜರ್ನಿ ಹೆಂಗೆ ಅನಿಸ್ತಾ. ಇದನ್ನು ಒನ್ ಟೈಪ್ ಹೆಂಗಿತ್ತಂದ್ರೆ ನಮ್ಮದು ಒಂದು ಪರ್ಸ್ನಲ್ ಲಾಗ್ ಇದ್ದಂಗಿತ್ತು. ನಾನು ಜಾಸ್ತಿ ನಿಮಗೆ ಏನು ಇನ್ಫಾರ್ಮೇಟಿವ್ ಟೈಪ್ ಕೊಡಕ್ಕೆ ಹೋಗಲಿಲ್ಲ. ಯಾಕಂತಂದ್ರೆ ನೀವು ಡೆಲ್ಲಿಯಿಂದ ಗುವಾಹಟಿ ಬರೋರೆಲ್ಲ ಯಾಕೆ ನೀವು ಡೆಲ್ಲಿಯಿಂದ ಗುವಾಹಟಿಗೆ ಫ್ಲೈಟ್ ತೊಗೋತಾರೆ ಅಂತ ನಂದೇನು ಜರ್ನಿ ಇತ್ತಲ್ಲ ಅದನ್ನ ನಿಮ್ಮ ಮುಂದೆ ರಿಸೆಂಬಲ್ ಮಾಡಿ ನಾನು. ಸೊ ಇಲ್ಲಿ ಮಟ ಹೆಂಗೆ ಅನಿಸ್ತೀರಿ ಕಾಮೆಂಟ್ ಮಾಡಿ ತಿಳಿಸ್ರಿ. ಸೊ ನೆಕ್ಸ್ಟ್ ಈಗ ನಂದು ಇನ್ನೊಂದು ಲಾಗ್ ಸಿಗುತ್ತೆ. ಕಾಮಾಖ್ಯ ದೇವಿ ಟೆಂಪಲ್ ಮತ್ತು ಬ್ರಹ್ಮಪುತ್ರ ನದಿ ಒಳಗೆ ಕ್ರೂಸ್ ರೈಡ್ ಮತ್ತು ಈಗ ಬ್ರಂಚ್ ಏನೇನು ಮಾಡಕ್ಕೆ ಹೋಗ್ತೀವಿ ಎಲ್ಲ ಸಿಗೋಣಂತ್ರಿ ಮುಂದಿನ ವಿಡಿಯೋ ಒಳಗೆ. ಅಲ್ಲಿ ಮಟ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.